ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಿಪ್ಲಾಕ್ಸ್ ಐ ಅಥವಾ ಇಯರ್ ಡ್ರಾಪ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರ ಒಂದು ಪ್ಯಾಕೇಜಿಂಗ್ ನಾವು ನೋಡೋದಾದ್ರೆ ಸ್ನೇಹಿತರು, ಇದರ ಪ್ಯಾಕೇಜಿಂಗ್ ಬಂದ್ಬಿಟ್ಟು ನಿಮ್ಗೆ 10 ml ಸಿಗುತ್ತೆ. ಇದು ಒಂದು ಪ್ಯಾಕೇಜಿಂಗ್ 10 ml ಸಿಗುತ್ತೆ. 10 ml ನಿಮ್ಗೆ ಒಂದು 17 ರೂಪಾಯಿ ಇದರ ಒಂದು ಪ್ರೈಸ್ ಇದಾಗಿರುತ್ತೆ. ಮತ್ತು ಇದನ್ನು ಬಾಕ್ಸನ್ನು ಓಪನ್ ಮಾಡೋಣ, ಏನಿದೆ ಅಂತ ಚೆಕ್ ಮಾಡೋಣ. ಬಾಕ್ಸನ್ನು ಓಪನ್ ಮಾಡಿದ ಕೂಡಲೇ ನಿಮಗೆ ಒಂದು ಟ್ಯೂಬ್ ಸಿಗುತ್ತೆ, ನಿಮಗೆ ಐ ಡ್ರಾಪ್ ಸಿಪ್ಲಾಕ್ಸ್. ಮತ್ತು ಬಾಕ್ಸಲ್ಲಿ ಏನೂ ಕೊಟ್ಟಿಲ್ಲ. ಈ ರೀತಿ ಅದರ ಒಂದು ನೋಡಲಿಕ್ಕೆ ನಿಮಗೆ ಡ್ರಾಪ್ಸ್ ಒಂದು ಪ್ಲಾಸ್ಟಿಕ್ ಬಣ್ಣದ ಆಗಿರ್ತದೆ ಮತ್ತು ಬಿಳಿ ಬಣ್ಣದ ಪ್ಲಾಸ್ಟಿಕ್ಕನ್ನು ಹೊಂದಿರುತ್ತದೆ ಈ ಒಂದು ಡ್ರಾಪ್ಸ್. ಮತ್ತು ಇದರ ಒಂದು ಕ್ಯಾಪನ್ನು ಇಲ್ಲಿ ನೋಡಲಿಕ್ಕೆ ಈ ರೀತಿ ಸಿಗುತ್ತೆ. ಮತ್ತು ಇದು ಒಂದು ಸೀಲ್ ಆಗಿರುತ್ತೆ ಸ್ನೇಹಿತರೆ. ಸೀಲ್ ಆಗಿರ್ತದೆ ಈ ಒಂದು ಐ ಡ್ರಾಪ್. ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳ್ತೇನೆ ಮುಂದೆ. ಇವಾಗ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ನೋಡೋದ್ರೆ, ಕಾಂಪೋಸಿಷನ್ ಬಂದ್ಬಿಟ್ಟು ಇದರ ಒಂದು ಕಾಂಪೋಸಿಷನ್ ಏನಿದೆ ಅಂತ ನೋಡಿದ್ರೆ, ಸಿಪ್ಲಾಕ್ಸ್ ಐ ಅಥವಾ ಐ ಡ್ರಾಪ್ ಬಂದ್ಬಿಟ್ಟು ಸಿಪ್ರೋಫ್ಲಾಕ್ಸಿನ್ ಹೈಡ್ರೋಕ್ಲೋರೈಡ್ ಈಕ್ವಲೆಂಟ್ ಟು 0.3% ವೇಟ್ ಬೈ ವ್ಯಾಲ್ಯೂಮ್, ಮತ್ತು ಬೆಂಜಾಲ್ ಕೋನಿಯಂ ಕ್ಲೋರೈಡ್ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿದರೆ 0.01% ವೇಟ್ ಬೈ ವ್ಯಾಲ್ಯೂಮ್ ಇರುತ್ತೆ. ಮತ್ತು ಅಕ್ವಿಯಸ್ ವೆಹಿಕಲ್ನ ಕ್ವಾಂಟಿಟಿ ಸಫಿಷಿಯೆಂಟಾಗಿ ಇದನ್ನು ಈ ಒಂದು ಐ ಡ್ರಾಪಲ್ಲಿ ಇದನ್ನು ಯೂಸ್ ಮಾಡಿದಾರೆ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಈ ಸಿಪ್ರೋಫ್ಲಾಕ್ಸಿನ್ ಬಂದ್ಬಿಟ್ಟು ಸ್ನೇಹಿತರೆ ಈ ಒಂದು ಆ್ಯಂಟಿಬಯೋಟಿಕ್, ಇದು ಆ್ಯಂಟಿಬಯೋಟಿಕ್ ಕೆಟಗರಿಯಲ್ಲಿ ಈ ಒಂದು ಸಿಪ್ರೋಫ್ಲಾಕ್ಸಿನ್ ಬರುತ್ತೆ. ಮತ್ತು ಇದರ ಒಂದು ಯೂಸಸ್ಸು ಮತ್ತು ಬೆನಿಫಿಟ್ಸನ್ನು ನಾವು ನೋಡಿದರೆ, ಇದು ಆ್ಯಂಟಿಬಯೋಟಿಕ್, ಈ ಒಂದು ಈ ಒಂದು ಡ್ರಾಪ್ಸ್ ಸಿಪ್ಲಾಕ್ಸ್ ಈ ಡ್ರಾಪ್ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಸೊ ಏನು ಮಾಡುತ್ತೆ, ಇದು ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಮತ್ತು ಏನಾದರೂ ಗ್ರೋತ್ ಆಗ್ತಾ ಮೈಕ್ರೋ ಆರ್ಗನಿಸಮ್ ಏನಾದರೂ ಗ್ರೋತ್ ಆಗ್ತಾ ಅದನ್ನು ಸ್ಟಾಪ್ ಮಾಡುತ್ತೆ. ಒಟ್ಟಾಗಿ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಸಿಪ್ಲಾಕ್ಸ್ ಇಯರ್ ಡ್ರಾಪ್. ಮತ್ತೊಂದು ಏನಾದರೂ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇತ್ತಂದರೆ, ಈ ಕಣ್ಣು ಮತ್ತು ಈ ಒಂದು ಕಿವಿಯಲ್ಲಿ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇತ್ತಂದ್ರೆ ಸಹ ಈ ಒಂದು ಏನು ಮಾಡುತ್ತೆ, ಈ ಒಂದು ಇಯರ್ ಡ್ರಾಪನ್ನು ನೀವು ಹಾಕೋಬೋದು. ಮತ್ತು ಅದರ ಜೊತೆಗೆ ಏನಾದರೂ ಪೇನ್ ಇತ್ತಂತಂದ್ರೆ, ಕಣ್ಣಿನಲ್ಲಿ ರೆಡ್ನೆಸ್ ಇತ್ತು, ಈಚಿಂಗ್ ಇತ್ತು, ಸೋರ್ನೆಸ್ ಇತ್ತು ಅಂತಂದ್ರೂ ಸಹ ಈ ಒಂದು ಡ್ರಾಪನ್ನು ಸಿಪ್ರೋಫ್ಲಾಕ್ಸಿನ್ ಅನ್ನುವಂಥ ಒಂದು ಡ್ರಾಪ್ಸನ್ನು ನೀವು ಯೂಸ್ ಮಾಡ್ಬೋದು. ಇದು ಇದರ ಒಂದು ಬೆನಿಫಿಟ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಒಂದು ಯಾವ ರೀತಿ ಇದನ್ನು ಡೋಸ್ ಮತ್ತು ಡೋಸೇಜನ್ನು ನೋಡಿದ್ರೆ ಸ್ನೇಹಿತರೆ, ಇದು ಮತ್ತು ಇದನ್ನು ಒಂದು ಡೋಸೇಜ್ ಡ್ಯೂರೇಷನ್ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅಂತಂದರೆ ಇದೊಂದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಇದು ಡಾಕ್ಟರ್ ನೀವು ರೆಫರ್ ಇಲ್ಲಕ್ಕಂದ್ರೆ ಈ ಒಂದು ಮೆಡಿಸಿನ್ಸನ್ನು ತೆಗೆದುಕೊಳ್ಳೋ ಆಗೋದಿಲ್ಲ. ಅದು ಮೆನ್ಷನ್ ಮಾಡೇ ಬಿಟ್ಟಿರ್ತಾರೆ ನಿಮಗೆ ಒಂದು ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಯಾಕಂತಂದರೆ ಅವರ ಒಂದು ಕಂಡೀಷನ್ ಏನಿರುತ್ತಲ್ಲ ಪರ್ಸನ್ ಟು ಪರ್ಸನ್ ಚೇಂಜ್ ಆಗಿರುತ್ತೆ. ಅವರ ಒಂದು ಕಂಡೀಷನನ್ನು ನೋಡಿ ಇದರ ಒಂದು ಡೋಸೇಜ್ ಡ್ಯೂರೇಷನ್ ಇರುತ್ತಲ್ಲ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡ್ಬೇಕು. ಈ ಕನ್ಸಲ್ಟ್ ಮಾಡಿಯಾಗೆಲ್ಲ ಗೊತ್ತಾದ್ಮೇಲೆ ಯಾವ ರೀತಿ ಹಾಕೋಬೇಕಂತ ಗೊತ್ತಾದ್ಮೇಲೆ ನೀವು ಹಾಕೋಬೇಕಾದ್ರೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ ಅನಿಸಿದ್ರೆ, ಏನಾಗುತ್ತೆ ಈ ರೀತಿ ನಿಮಗೆ ನೋಡಲಿಕ್ಕೆ ಈ ಒಂದು ಸಿಪ್ಲಾಕ್ಸ್ ಡ್ರಾಪ್ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಈ ರೀತಿ ರಿಮೂವ್ ಮಾಡ್ಕೊಂಡು ಇಲ್ಲಿ ಒಂದು ನಿಮಗೆ ಏನು ಕೊಟ್ಟಿರ್ತಾರಪ್ಪ ಅಂದರೆ, ಒಂದು ಪಂಚ್ ಮಾಡಲಿಕ್ಕೆ ಒಂದು ಮೆಲ್ಲಿ ಟೈಪ್ ಒಳಗಡೆ ನಿಮಗೆ ಕಾಣ್ತಿದೆ ಅನ್ಕೊತೀನಿ. ಸೊ ಇಲ್ಲಿ ಒಳಗಡೆ ಕೊಟ್ಟಿರ್ತಾರೆ. ಸೊ ಇದನ್ನೇನಿಲ್ಲ ಸ್ನೇಹಿತರೆ, ಇದನ್ನು ಈ ರೀತಿ ನೀವು ಕ್ಯಾಪ್ ಫಿಟ್ ಮಾಡಬೇಕು. ಜಾಸ್ತಿ ಫಿಟ್ ಮಾಡ್ಬೇಕು ಸ್ನೇಹಿತರೆ. ಇದು ಜಾಸ್ತಿ ಫಿಟ್ ಮಾಡಿ ಏನಾಗುತ್ತೆ, ಇದು ನಾರ್ಮಲ್ ಫಿಟ್ ಇಷ್ಟೇ ಇರ್ತದೆ. ಅದು ಇದಕ್ಕಿಂತ ಜಾಸ್ತಿ ನೀವು ಈ ರೀತಿ ನೀವು ತಿರುಗಿಸಿದ್ರೆ ಏನಾಗುತ್ತೆ, ಸೊ ಇಲ್ಲಿ ಏನು ಹೋಲ್ ಇರುತ್ತಲ್ಲ, ಇದು ಒಂದು ಪಂಚ್ ಕೊಟ್ಟಿರ್ತಾರಲ್ಲ, ಸೊ ಅದು ಏನಾಗುತ್ತೆ ಈ ಒಂದು ಡ್ರಾಪಿಗೆ ಏನಾಗುತ್ತೆ ಹೋಲ್ ಆಗುತ್ತೆ. ಹೋಲ್ ಆದಮೇಲೆ ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿ ನೀವು ಮತ್ತೆ ಏನೋ ಸೂಜಿ ತಗೊಂಡು ಚುಚ್ಚು ಹಾಗೆ ಯಾವ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಈ ರೀತಿ ಹೋಲ್ ಆದಾಗ ಆಗುತ್ತಲ್ಲ, ಹೋಲ್ ಆದ್ಮೇಲೆ ಅದನ್ನು ಏನು ಮಾಡ್ಬೇಕು, ಕಣ್ಣಿನಲ್ಲಿ ಈ ರೀತಿ ಉಲ್ಟಾ ಇಟ್ಕೊಂಡು, ಸೊ ನಿಮ್ಗೆ ಎಷ್ಟು ಹನಿ ಹೇಳಿರ್ತಾರೋ, ಎಷ್ಟು ಡ್ರಾಪ್ ಹೇಳ್ತಾರೋ, ದಿನಕ್ಕೆ 1-2 ಸಲ ಹೇಳಿರ್ತಾರೋ ಅಷ್ಟು ಡ್ರಾಪು ನೀವು ಇದನ್ನು ಏನು ಮಾಡ್ಬೇಕು, ನೀವು ಕಣ್ಣಿನಲ್ಲಿ ಹಾಕೋಬೇಕಾಗತ್ತೆ. ಮತ್ತು ಇದರ ಒಂದು ಸ್ಟೋರೇಜನ್ನು ನೋಡಿದ್ರೆ, ಸ್ಟೋರೇಜ್ ಬಂದ್ಬಿಟ್ಟು ಇದನ್ನೇ ನೀವು ಒಂದು ಮತ್ತು ಡಾರ್ಕ್ ಮತ್ತು ಕೂಲ್ ಪ್ಲೇಸಲ್ಲಿ ಈ ಒಂದು ಐ ಡ್ರಾಪನ್ನು ನೀವು ಇಡಬೇಕಾಗುತ್ತೆ. ಮತ್ತು ಇದು ಒಂದು ಸೈಡ್ ಎಫೆಕ್ಟ್ಸ್ ಇದ್ದರೆ, ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಇದು ನೀವು ಹಾಕೊಂಡಾಗ ಏನಾಗುತ್ತೆ, ಸ್ವಲ್ಪ ಇರಿಟೇಷನ್ ಅನ್ನಿಸುತ್ತೆ. ಮತ್ತೊಂದು ಬರ್ನಿಂಗ್ ಸೆನ್ಸೇಷನ್ ಕೂಡ ಆಗುತ್ತೆ, ಮತ್ತು ಬ್ಲಡ್ ವಿಷನ್ ಕೂಡ ಆಗುತ್ತೆ. ಈ ರೀತಿ ಜಾಸ್ತಿ ಆಗಾಕುಂತ ನೀವು ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರ ಒಂದು ವಾರ್ನಿಂಗ್ಸ್, ಟಿಪ್ಸ್, ಪ್ರಿಕಾಷನ್ಸ್ ನಾವು ನೋಡೋದ್ರೆ, ಈ ಒಂದು ಡ್ರಾಪ್ಸ್ ಬಂದ್ಬಿಟ್ಟು ನೀವು ಇದನ್ನ ಎಕ್ಸ್ಟರ್ನಲಿ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಡ್ರಾಪ್ಸ್ ಓಪನ್ ಮಾಡಿದ ಕೂಡಲೇ 1 ಮಂತ್ ಅಷ್ಟು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಕೊಟ್ಟೆ ಬಿಟ್ಟಿರ್ತಾರೆ, ಅಂದರೆ ಇದ್ರ ಮೇಲೆ ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ. ಅಂದರೆ ಓಪನ್ ಆನ್ ಡೇಟ್ ಯಾವಾಗ ಓಪನ್ ಮಾಡಿರ್ತೀರಿ ಆ ಒಂದು ಓಪನ್ ಡೇಟ್ ಬರ್ಕೊಂಡು 1 ತಿಂಗಳು ಮಾತ್ರ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಈ ಡ್ರೈವಿಂಗ್ ಮಾಡುವಾಗ, ದೊಡ್ಡ ಕಂಪನಿಯಲ್ಲಿ ಮಿಷಿನರಿ ವರ್ಕ್ ಮಾಡುವಾಗ ಅಲ್ಲೂ ಸಹ ಈ ಒಂದು ಡ್ರಾಪನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಕಾಂಟ್ಯಾಕ್ಟ್ ಲೆನ್ಸನ್ನು ಹಾಕೊಂಡಿರ್ತಿರಲ್ಲ, ಸೊ ಅವಾಗ ಕೂಡ ಈ ಒಂದು ಡ್ರಾಪನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಚಿಲ್ಡ್ರನ್ಸಿಂದ ಈ ಒಂದು ಡ್ರಾಪ್ಸನ್ನು ಏನು ಮಾಡ್ಬೇಕು, ನೀವು ದೂರ ಇಡಬೇಕಾಗತ್ತೆ ಸ್ನೇಹಿತರೆ.
ಇದು ಬಂದ್ಬಿಟ್ಟು ನೀವು ಶೆಡ್ಯೂಲ್ ಎಚ್ ಕೆಟಗರಿಲಿ ಈ ಒಂದು ಡ್ರಗ್ ಇವು ಸಿಪ್ಲಾಕ್ಸ್ ಅಥವಾ ಏರೋ ಡ್ರಾಪ್ಸ್ ಬರುತ್ತಂತ ಹೇಳ್ತೀನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿತ್ತು ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.